ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ರೇಖಾತ್ಮಕ ಬಹುಪದೋಕ್ತಿ ಈ ಒಂದು ಕಾನ್ಸೆಪ್ಟ್ ಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ನಾನು ತಿಳಿಸಬೇಕಾಗಿದೆ. ಸೊ ಏನಂತ ನೋಡೋದಾದರೆ, ಇವಾಗ ನಾವು ಒಂದು ಎಕ್ಸಾಂಪಲನ್ನು ತೆಗೆದುಕೊಂಡು ನೋಡೋಣ. 2 ಮತ್ತು 0 ಇದು ಒಂದು ಬಹುಪದೋಕ್ತಿಯ x² - 2xನ ಶೂನ್ಯತೆಗಳು ಆಗಿವೆ ಅಥವಾ ಇಲ್ಲ ಅಂತ ಚೆಕ್ ಮಾಡಿ ಅಂತ ಅಂದಿದ್ದಾರೆ. ಇದು ಒಂದು ಬಹುಪದೋಕ್ತಿಯಾಗಿದೆ, ಇದರ ಶೂನ್ಯತೆಗಳು ಇವಾಗಿವೆ ಅಥವಾ ಇಲ್ಲ ಅಂತ ಚೆಕ್ ಮಾಡಿ ಅಂತ ನೋಡಿದ್ದಾರೆ. ಯಾವ ರೀತಿಯಾಗಿ ಚೆಕ್ ಮಾಡೋದಾದರೆ, ಎಕ್ಸ್ನ ಪ್ಲೇಸ್ನಲ್ಲಿ ಎಕ್ಸ್ನ ಪ್ಲೇಸ್ನಲ್ಲಿ ಒಂದು ಸಾರಿ 2ಅನ್ನು ಅಪ್ಲೈ ಮಾಡಬೇಕು, ಅದು = 0 ಬರ್ತಾ ಇದೆ. ಒಂದು ಸಾರಿ ಎಕ್ಸ್ನ ಪ್ಲೇಸ್ನಲ್ಲಿ 0ಅನ್ನು ಅಪ್ಲೈ ಮಾಡಿದಾಗ ಇದು ಕೂಡ 0 ಬರ್ತಾ ಇದೆ. ಹಾಗಾಗಿ 2 ಮತ್ತು 0 ಎರಡೂ ಏನಾಗ್ತದವೆ, ಈ ಒಂದು ಬಹುಪದೋಕ್ತಿಯ ಶೂನ್ಯತೆಗಳು ಆಗಿರ್ತವೆ. ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಏನು ಅಂತಂದ ನಾವು ನೋಡೋದಾದರೆ, ರೇಖಾತ್ಮಕ ಬಹುಪದೋಕ್ತಿ ಯಾವ ಒಂದು ಫಾರ್ಮ್ನಲ್ಲಿ ಇರುತ್ತೆ ಅಂದರೆ P(x) = ax + b ರೂಪದಲ್ಲಿರುತ್ತೆ. ಯಾವಾಗ a is not equal to 0 ಆಗಿರಬೇಕು, ಆವಾಗ ಇದನ್ನು ರೇಖಾತ್ಮಕ ಬಹುಪದೋಕ್ತಿ ಅಂತ ಹೇಳಿ ನಾವು ಕರಿತೀವಿ. ರೇಖಾತ್ಮಕ ಬಹುಪದೋಕ್ತಿ ಏನಾಗಿರುತ್ತೆ ಅಂದರೆ ಕೇವಲ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತೆ. ನೆನ್ಪಿಟ್ಕೋಬೇಕು, ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತೆ. ವರ್ಗ ಬಹುಪದೋಕ್ತಿ ಇದ್ದರೆ ಅದು 2 ಶೂನ್ಯತೆಗಳನ್ನು ಹೊಂದಿರುತ್ತೆ. ಅದೇ ರೀತಿಯಾಗಿ ಘನ ಬಹುಪದೋಕ್ತಿ ಆಗಿದ್ರೆ ಇದು 3 ಶೂನ್ಯತೆಗಳನ್ನು ಹೊಂದಿರುತ್ತೆ. ನೇರವಾಗಿ ಈ ರೀತಿಯಾಗಿ ಮಲ್ಟಿಪಲ್ ಚಾಯ್ಸನ್ನು ಎಕ್ಸಾಮ್ನಲ್ಲಿ ಕೇಳ್ಬೋದು. ಓಕೆ, ಹಾಗಾಗಿ ಇಲ್ಲಿ ರೇಖಾತ್ಮಕ ಬಹುಪದೋಕ್ತಿ ಎನ್ನುವಂಥದ್ದು ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತೆ. ಇದರ ಒಂದು ಗುಣಲಕ್ಷಣವನ್ನು ನೋಡೋಣ. ಯಾವುದರ ರೇಖಾತ್ಮಕ ಬಹುಪದೋಕ್ತಿಯ ಕೆಲವೊಂದು ಗುಣಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಓಕೆ, ಇವಾಗ ರೇಖಾತ್ಮಕ ಬಹುಪದೋಕ್ತಿಯ ಕೆಲವೊಂದು ಗುಣಲಕ್ಷಣಗಳನ್ನು ನಾವು ನೋಡೋದಾದರೆ, ರೇಖಾತ್ಮಕ ಬಹುಪದೋಕ್ತಿ ಶೂನ್ಯತೆಯು 0 ಆಗಿರಲೇಬೇಕೆಂದಿಲ್ಲ. ಅಂದರೆ ಈ ಒಂದು ರೇಖಾತ್ಮಕ ಬಹುಪದೋಕ್ತಿಯಲ್ಲಿ ಅದರ ಒಂದು ಶೂನ್ಯತೆ 0ನೇ ಆಗಿರಬೇಕಂತ ಏನಿಲ್ಲ, ಯಾವುದಾದ್ರೂ ನಂಬರ್ ಬರ್ಬೋದು ಅಂತ ಇಲ್ಲಿ ನಮಗೆ ಗುಣಲಕ್ಷಣ ತಿಳಿಸುತ್ತೆ. ಎರಡನೇದು, 0 ಒಂದು ಬಹುಪದೋಕ್ತಿಯ ಶೂನ್ಯತೆ ಆಗಿರಬಹುದು. 0 ಏನಾಗಿರುತ್ತೆ, ಅದರಲ್ಲಿ 0 ಕೂಡ ಒಂದು ಏನಾಗಿರಬೇಕು, ಬಹುಪದೋಕ್ತಿ ಆಗಿರಬಹುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಬರೀ 0 ಮಾತ್ರ ಬರುತ್ತೆ ಅಂತಲ್ಲ, 0 ಬಿಟ್ಟು ಇನ್ನುಳಿದ ನಂಬರ್ಸ್ಗಳು ಬರಬಹುದು, ಅದರಲ್ಲಿ 0 ಕೂಡ ಒಂದಿರ್ಬೋದು ಎನ್ನುವಂಥದ್ದು ಎರಡನೇ ಗುಣಲಕ್ಷಣ ಆಗಿದೆ. ಮೂರನೇದು, ಪ್ರತಿಯೊಂದು ರೇಖಾತ್ಮಕ ಬಹುಪದೋಕ್ತಿಯು ಕೇವಲ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತೆ. ಪ್ರತಿಯೊಂದು ರೇಖಾತ್ಮಕ ಬಹುಪದೋಕ್ತಿ ಏನಾಗಿರುತ್ತೆ, ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತೆ. ಈ ಒಂದು ಪ್ರಶ್ನೆಯನ್ನು ಸುಮಾರು ಸರಿ TET ಎಕ್ಸಾಮ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ನಲ್ಲಿ ಈ ರೀತಿಯಾದ ಪ್ರಶ್ನೆಯನ್ನು ಕೇಳಿದ್ದಾರೆ. ರೇಖಾತ್ಮಕ ಬಹುಪದೋಕ್ತಿಯು ಎಷ್ಟು ಶೂನ್ಯತೆಗಳನ್ನು ಹೊಂದಿರುತ್ತೆ? ಆಪ್ಷನ್ 1, 2, 3, 4 ಈ ರೀತಿಯಾಗಿ ಕೊಡ್ಬೋದು. ನೆನ್ಪಿಟ್ಕೊಳ್ಳಿ, ರೇಖಾತ್ಮಕ ಬಹುಪದೋಕ್ತಿ ಕೇವಲ ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತೆ. ನೆಕ್ಸ್ಟ್ ಏನು ಗುಣಲಕ್ಷಣ ಇದೆ, ಒಂದು ಬಹುಪದೋಕ್ತಿಯು ಒಂದಕ್ಕಿಂತ ಹೆಚ್ಚು ಶೂನ್ಯತೆಗಳನ್ನು ಹೊಂದಿರಲು ಸಾಧ್ಯವಿಲ್ಲ. ಓಕೆ, ರೇಖಾತ್ಮಕ ಬಹುಪದೋಕ್ತಿ ಅಂದರೆ ಅದು ಒಂದೇ ಒಂದು ಶೂನ್ಯತೆಯನ್ನು ಹೊಂದಿರುತ್ತೆ ಅನ್ನುವಂಥದ್ದು ನಿಮಗೆ ಆಲ್ರೆಡಿ ಗೊತ್ತಾಯಿತು. ಅದೇ ರೀತಿಯಾಗಿ ಈ ಒಂದು ರೇಖಾತ್ಮಕ ಬಹುಪದೋಕ್ತಿ ಒಂದಕ್ಕಿಂತ ಹೆಚ್ಚು ಶೂನ್ಯತೆಗಳನ್ನು ಹೊಂದಿರಲು ಸಾಧ್ಯ ಇಲ್ಲ ಎನ್ನುವಂಥದ್ದು ಇನ್ನೊಂದು ಗುಣಲಕ್ಷಣ ಆಗಿತ್ತು.